ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಎಂ ಯೂಟ್ಯೂಬ್ ಚಾನಲ್. ಮೊದಲೆಲ್ಲ ನಾನು ಮೇಕಪ್ ಮಾಡ್ಕೊತಿರ್ಲಿಲ್ಲ. ಇವಾಗ ರೀಲ್ಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಾನು ಮೇಕಪ್ ಮಾಡ್ಕೊಳಕ್ಕೆ ಶುರು ಮಾಡಿದ್ದು. ಇವಾಗಂತೂ ಆಲ್ಮೋಸ್ಟ್ ಯಾವಾಗಲೂ ಮೇಕಪ್ ಮಾಡ್ಕೊತಾನೆ ಇರ್ತೀನಿ. ಮೇಕಪ್ ಇಲ್ಲ ಅಂದ್ರೇ ಇಷ್ಟ ಆಗಲ್ಲ ನನಗೆ ಇವಾಗ. ಸೊ ಮೊದಲು ಜಸ್ಟು ಮಾಯ್ಶ್ಚರೈಸರು, ಸನ್ಸ್ಕ್ರೀನು ಮತ್ತು ಡಾರ್ಕ್ ಲಿಪ್ಸ್ಟಿಕ್ಕು, ಐಲೈನರು, ಮಸ್ಕರ ಮತ್ತು ಯಾವಾಗಲೂ ಪೆನ್ಸಿಲ್ ಮಾಡ್ಕೊತಾ ಇದ್ದೆ. ನಂದು ಐಬ್ರೋ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಯಾವಾಗಲೂ ಪೆನ್ಸಿಲ್ ಮಾಡ್ಕೊತಾ ಇದ್ದೆ. ಅದು ಬಿಟ್ಟರೆ ಯಾವ ಫೌಂಡೇಶನ್ ಆಗಲಿ ಏನು ಕೂಡ ಹಚ್ತಾ ಇರಲಿಲ್ಲ. ಮತ್ತು ಮೊದಲು ನಾನು ಸುಮಾರು ಪ್ರಾಡಕ್ಟ್ಗಳನ್ನ ತರಿಸ್ಕೊತಿದ್ದೆ. ಬಟ್ ನನಗೆ ಹಚ್ಕೊಳಕ್ಕೆ ಬರ್ತಿರ್ಲಿಲ್ವೋ ಇಲ್ಲ ನನಗೆ ಸ್ಕಿನ್ನಿಗೆ ಸೆಟ್ ಆಗ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ತುಂಬ ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊತಾ ಇದ್ದೆ. ಒಂದ್ಸಲಿ 2 ಸಲ ಯೂಸ್ ಮಾಡಿ ಬಿಸಾಕ್ಬಿಡ್ತಾ ಇದ್ದೆ. ಈಗ ಮೇ ಬಿ ನನಗೆ ಕೇಳೋರ್ಗೂ ಮೇ ಬಿ ಆ ಥರನೇ ಪ್ರಾಬ್ಲಮ್ ಆಗ್ತಿರ್ಬೋದು ಅನಿಸುತ್ತೆ. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಅಷ್ಟು ಗೊತ್ತಾಗಲ್ಲ ಹೇಳೋದಕ್ಕೆ, ನನಗೆ ಗೊತ್ತಾಗುವಷ್ಟು ನಾನು ಹೇಳ್ತೀನಿ. ನನ್ನ ಹತ್ರ ಒಂದಿಷ್ಟು ಪ್ರಾಡಕ್ಟ್ಸ್ ಇದೆ. ಇದು ಎಲ್ಲ ಪ್ರಾಡಕ್ಟ್ಸು ಯಾವಾಗಲೂ ಯೂಸ್ ಮಾಡಲ್ಲ. ರೆಗ್ಯುಲರ್ ಆಗಿ ಅಂದರೆ ಡೈಲಿ ಮೇಕಪ್ ಮಾಡ್ಕೊಳ್ಳೋಕ್ಕೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ಮತ್ತು ಫುಲ್ಲು ಮೇಕಪ್ ಮಾಡ್ಕೊಂಡಾಗ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತು ಸ್ಕಿನ್ ಕೇರು ಮತ್ತು ಹೇರ್ ಕೇರ್ ಅಂತ ಕೇಳ್ತೀರಾ. ನನಗೆ ಸ್ಕಿನ್ ಕೇರು ನಾನು ಮಾಡಲ್ಲ ಮತ್ತು ಹೇರ್ ಕೇರ್ ಕೂಡ ಮಾಡಲ್ಲ. ಹೇರ್ ಕೇರ್ ಮಾಡ್ತೀನಿ. ಸ್ಕಿನ್ ಕೇರ್ಗೆ ಜಸ್ಟು ಫೇಸ್ ವಾಶು ಮತ್ತು ಫೇಸ್ ವಾಶ್ ಒಂದೇ ಯೂಸ್ ಮಾಡೋದು, ಬೇರೆ ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಯೂಸ್ ಮಾಡಲ್ಲ. ಹೇರ್ ವಿಷಯಕ್ಕೆ ಅಂತ ಬಂದರೆ ನಾನು ಹೇರ್ಗೆ ಎಣ್ಣೆ ಎಲ್ಲ ಏನೂ ಹಚ್ಚೋದಿಲ್ಲ. ಒಂದು ಒಳ್ಳೆ ಶಾಂಪೂ ಯೂಸ್ ಮಾಡ್ತೀನಿ, ಒಳ್ಳೆ ಕಂಡೀಷ್ನರ್ ಯೂಸ್ ಮಾಡ್ತೀನಿ, ಮತ್ತು ಈ ಸೀರಮ್ನ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಹೇರ್ಗೆ ಅಂತ ನಾನು ಏನು ಮಾಡಲ್ಲ. ಮುಂದೆ ನಾನು ವೀಡಿಯೋಸ್ಗೆ ಮಾಡ್ತೀನಿ ಅಷ್ಟೇ. ನಾನು ಯೂಸ್ ಮಾಡೋ ಪ್ರಾಡಕ್ಟ್ನ ನಾನು ತೋರಿಸ್ತಾ ಇದ್ದೀನಿ. ಇದನ್ನೇ ನೀವು ಯೂಸ್ ಮಾಡಬೇಕು ಅಂತೇನಿಲ್ಲ. ಕೆಲವೊಂದಷ್ಟು ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡೋ ಅಂಥದ್ದಿದ್ರೆ ನಾನು ಹೇಳ್ತೀನಿ. ಸುಮಾರು ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ಬೋದು. ಮೊದಲು ನಾನು ಹಿಮಾಲಯ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೆ. ಇವಾಗ ಇದು ಯಾವುದೋ ಒಂದು ಗೊತ್ತಿಲ್ಲದೆ ತೊಗೊಬಂದ್ಬಿಟ್ಟಿದ್ದೀನಿ. ಬಂಜಾರ ಅಲೋವೆರಾ ಫೇಸ್ ವಾಶ್ ಅಂತ ಹೇಳ್ಬಿಟ್ಟು ಇದ್ರದ್ದು ನೇಮು. ಇದನ್ನು ಯೂಸ್ ಮಾಡ್ಬೋದು. ಮೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನಾನು ಕ್ಲೆನ್ಸರ್ನ ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡೋ ಕ್ಲೆನ್ಸರ್ ಬಂದು ಮಿಲ್ಕ್ ಬೆರಿ ಅಂತ ಅಂದ್ಬಿಟ್ಟು, ಇದನ್ನು ನಾನು ಚಿಕ್ಕಪೇಟೆಗೆ ಹೋದಾಗ ತೊಗೊಂಡಿದ್ದು ಬೈ 1 get 1 ಇತ್ತು. ಇವಾಗ ಖಾಲಿ ಆಗಿಬಿಟ್ಟಿದೆ. ಇದು ಆನ್ಲೈನಲ್ಲಿ ಸಿಕ್ಕಲ್ಲ. ನಾನು ನೆಕ್ಸ್ಟ್ ಟೈಮ್ ಹೋದಾಗ ತೊಗೋಬೇಕು, ಇಲ್ಲಾಂದರೆ ಬೇರೆ ಯಾವುದಾದ್ರೂ ಚೇಂಜ್ ಮಾಡಿ ಆನ್ಲೈನಲ್ಲಿ ತರಿಸ್ಕೋಬೇಕು. ಕ್ಲೆನ್ಸ್ ಆದಮೇಲೆ ನಾನು ಬೇಬಿ ವೈಪ್ನ ಯೂಸ್ ಮಾಡ್ತೀನಿ. ಮೇಕಪ್ ರಿಮೂವ್ ಮಾಡೋಕ್ಕೂ ಯೂಸ್ ಮಾಡ್ತೀನಿ, ಬಿಫೋರ್ ಮೇಕಪ್ಪು ಯೂಸ್ ಮಾಡ್ತೀನಿ, ಆಫ್ಟರ್ ಮೇಕಪ್ ಕ್ಲೀನ್ ಮಾಡೋಕ್ಕೂ ಯೂಸ್ ಮಾಡ್ತೀನಿ. ಇದು ಬಂದು ಬೇಬಿ ವೈಪ್ಸು. ನಾನು ಮೊದಲೆಲ್ಲ ನಮ್ಮ ಮಕ್ಕಳಿಗೆ ಒರೆಸೋದಕ್ಕೆ ತೊಗೊತಾ ಇದ್ದೆ. ಅವಾಗಿಂದನೂ ನಾನು ಫೇಸ್ಗೆ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಇವಾಗೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಥರ ಒಂದು ಚಿಕ್ಕದು ಕ್ಯಾರಿ ಮಾಡೋ ಥರ ಯೂಸ್ ಮಾಡ್ತೀನಿ, ಅಂದರೆ ತೊಗೊಂಡು ಹೋಗ್ತೀನಿ. ಫೇಸ್ ವಾಶ್ ಮಾಡಿ, ಕ್ಲೆನ್ಸರಿಂದ ಕ್ಲೆನ್ಸ್ ಮಾಡಿ, ವೆಟ್ ಟಿಶ್ಯೂಲಿ ವೈಪ್ ಮಾಡಿ, ಆಮೇಲೆ ಮತ್ತೆ ಜಸ್ಟ್ ವಾಟರಲ್ಲಿ ಫೇಸ್ ವಾಶ್ ಮಾಡಿ, ಆಮೇಲೆ ಏನೇ ಕ್ರೀಮ್ ಇದ್ರೂ ಆಮೇಲೆ ಅಪ್ಲೈ ಮಾಡ್ತೀನಿ. ನಾನು ನಾರ್ಮಲ್ ಆಗಿದ್ದಾಗ ಕ್ಲೆನ್ಸರ್ನ ಮತ್ತು ವೆಟ್ ವೈಪ್ಸ್ ಎಲ್ಲ ಯೂಸ್ ಮಾಡಲ್ಲ. ರೆಗ್ಯುಲರ್ ಆಗಿದ್ದಾಗ ಫೇಸ್ ವಾಶ್ ಮಾಡಿ, ಮಾಯ್ಶ್ಚರೈಸರ್ ಹಚ್ಚಿ, ಸನ್ಸ್ಕ್ರೀನ್ ಹಾಕಿ ಬಿಡ್ತೀನಿ ಅಷ್ಟೇ. ಮತ್ತು ಲಿಪ್ಸಿಗೆ ವ್ಯಾಸ್ಲಿನ್ ಹಚ್ಚಿ ಬಿಡ್ತೀನಿ. ಅದು ಬಿಟ್ಟರೆ ಬೇರೆ ಏನೂ ಮಾಡಲ್ಲ. ಮೇಕಪ್ ಮಾಡ್ಕೊಳ್ಳೋದಿದ್ದಾಗ ಮಾತ್ರ ಕ್ಲೆನ್ಸರು, ವೆಟ್ ಟಿಶ್ಯೂ ಯೂಸ್ ಮಾಡ್ತೀನಿ. ಮೊದಲು ನಾನು ಬಯೋಟೆಕ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೆ. ಇವಾಗ ನನಗೆ ಯಾಕೋ ಅದು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಿತ್ತು. ಸೊ ಅದಕ್ಕೆ ಇವಾಗ ನಿವ್ಯೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿದೆ ಅಂತ ಅನಿಸುತ್ತೆ. ನೆಕ್ಸ್ಟು ನಾನು ಸನ್ಸ್ಕ್ರೀನು ಮೇನ್ ಇಂಪಾರ್ಟೆಂಟು. ನಾನು ಮೊದಲು ಒಂದು ಸ್ವಲ್ಪ ದಿವಸ ಸ್ಕಿಪ್ ಮಾಡಿಬಿಟ್ಟಿದ್ದೆ. ಇವಾಗ ಮತ್ತೆ 3 ಮಂತ್ಸಿಂದ ಕಂಟಿನ್ಯೂಸ್ ಆಗಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಲ್ರೆಡಿ ಇದು 3ನೇದು ಅನಿಸುತ್ತೆ. ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಬಂದು ಬೆಲ್ಲೋ ಫೋಟೋಸ್ಟೇಬಲ್ ಅಂತ ಹೇಳ್ಬಿಟ್ಟು SPF 55+ PA+++. ಬಂಗುಗೆ ಅಂತ ತೋರ್ಸಕ್ಕೆ ಹೋದಾಗ ನನಗೆ ಈ ಸನ್ಸ್ಕ್ರೀನ್ನ ಸಜೆಸ್ಟ್ ಮಾಡಿದ್ದು. ಬಟ್ ನೀವು ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ. ಇದು ಎಲ್ಲ ಸ್ಕಿನ್ ಟೈಪ್ಗೂ ಯೂಸ್ ಮಾಡ್ಬೋದು. ಪಿಂಪಲ್ ಇರೋರು, ಬಂಗಿರೋರು, ಮತ್ತು ಡ್ರೈ ಸ್ಕಿನ್ನು, ನಾರ್ಮಲ್ ಸ್ಕಿನ್, ಆಯಿಲಿ ಸ್ಕಿನ್ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಇದನ್ನು ನಾನು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ಬೇಕಿದ್ರೆ ಇದನ್ನು ಬೈ ಮಾಡ್ಬೋದು.
ಬೆಳಗ್ಗೆ ಮತ್ತೆ ಸಾಯಂಕಾಲ, ಇಲ್ಲಾಂದ್ರೆ ಏನು ವಿಡಿಯೋಸ್ ಏನು ಮಾಡೋದಿಲ್ಲ, ನಾರ್ಮಲ್ ಆಗಿ ಇರ್ತೀನಿ. ಇಲ್ಲಾಂದ್ರೆ ಸುಮ್ಮನೆ ಜಸ್ಟ್ ಹೊರಗಡೆ ಹೋಗ್ತೀನಿ ಅಂತಂದಾಗ ಮಾಯಶ್ಚರೈಸರು, ಸನ್ಸ್ಕ್ರೀನು ಮತ್ತೆ ವ್ಯಾಸ್ಲಿನು, ಒಂದು ಲಿಪ್ ಲೈನರ್ನ ಯೂಸ್ ಮಾಡ್ತೀನಿ ಅಷ್ಟೇ. ಬೇರೆ ಪ್ರಾಡಕ್ಟ್ಸ್ ಇವಾಗ ನೆಕ್ಸ್ಟ್ ತೋರಿಸೋ ಪ್ರಾಡಕ್ಟ್ಸ್ ಎಲ್ಲ ನಾನು ಮೇಕಪ್ ಮಾಡಬೇಕಾದ್ರೆ ಯೂಸ್ ಮಾಡೋ ಪ್ರಾಡಕ್ಟ್ಸ್ಗಳು. ಲಾಂಗ್ ಮೇಕಪ್ ಪ್ರಾಡಕ್ಟ್ಗಳನ್ನ ತೋರ್ಸೋಕ್ಕೂ ಮುಂಚೆ ಸಿಂಪಲ್ ಆಗಿ ರೆಡಿ ಆದಾಗ ಎಷ್ಟು ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತೀನಿ ಅಂದರೆ ರೀಲ್ಸಿಗಿರ್ಬೋದು, ಇಲ್ಲ ಹೊರಗಡೆ ಎಲ್ಲಾದರೂ ಹೋದಾಗ, ಟೆಂಪಲ್ಗೆ ಹೋದಾಗ ಸಿಂಪಲ್ ಆಗಿ ರೆಡಿ ಆಗ್ತೀನಿ. ಆ ಪ್ರಾಡಕ್ಟ್ಗಳನ್ನ ನಾನು ಒಂದ್ಸಲಿ ತೋರಿಸ್ಬಿಟ್ಟು, ಮಾಯಶ್ಚರೈಸರು, ಸನ್ಸ್ಕ್ರೀನು ಮತ್ತು ಒಂದು ಫೌಂಡೇಶನ್ನು, ಇದು ಕಡಿಮೆದು ತುಂಬ ಚೆನ್ನಾಗಿದೆ. ಇದು ಒಂದು ಫೌಂಡೇಶನ್ನು ಮತ್ತು ಪೌಡರು, ಒಂದು ಲಿಪ್ ಲೈನರು, ಲಿಪ್ಸ್ಟಿಕ್ಕು, ಐಲೈನರು, ಮಸ್ಕರಾ ಮತ್ತು ಐಬ್ರೋ ಫಿಲ್ಲಿಂಗ್ ಮಾಡ್ಕೊತೀನಿ ಅಷ್ಟೇ. ಮಾಯಶ್ಚರೈಸರು, ಸನ್ಸ್ಕ್ರೀನ್ ಆದಮೇಲೆ ಪ್ರೈಮರ್ನ ಯೂಸ್ ಮಾಡ್ತೀನಿ. ಇದು ನೈಕಾ ಬ್ರ್ಯಾಂಡ್ದು. ಮತ್ತು ಸ್ಟ್ರೋಕ್ ಕ್ರೀಮ್, ಇದು ನಾನು ಯಾವಾಗಾದರೂ ರೇರಾಗಿ ಯೂಸ್ ಮಾಡ್ತೀನಿ. ಇದು 3 ಫೌಂಡೇಶನ್ ನಾನು ಯೂಸ್ ಮಾಡೋದು. ಈ 3 ಫೌಂಡೇಶನ್ನು, ಇದು ಸೀರಮು, ಇದೆರಡು ಫೌಂಡೇಶನ್ನು, ಇದು 3 ಪ್ರಾಡಕ್ಟ್ ಕೂಡ ತುಂಬ ಚೆನ್ನಾಗಿದೆ. ಈ ಫೌಂಡೇಶನ್ನು ಚೆನ್ನಾಗಿದೆ, ಬಟ್ ಆದರೆ ನನಗೆ ಸೆಟ್ ಆಗಲ್ಲ. ಇದು ಯಾರಿಗೆ ಸೆಟ್ ಆಗುತ್ತೆ ಅಂತಂದರೆ, ಮುಖದಲ್ಲಿ ಪಿಂಪಲ್ಲು, ಮಾರ್ಕು ಏನೂ ಇರಬಾರ್ದು, ಫುಲ್ಲು ಕ್ಲಿಯರ್ ಸ್ಕಿನ್ ಇರೋರಿಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮತ್ತು ಚೆನ್ನಾಗಿ ಕಾಣಿಸುತ್ತೆ. ಅಪ್ಲೈ ಮಾಡೋದಂತೂ ತುಂಬ ಈಸಿ, ಕೈಯಲ್ಲೇ ಹಚ್ಕೊಂಡ್ಬಿಡ್ಬೋದು. ಹೆವಿ ಮೇಕಪ್ ಇಷ್ಟ ಇಲ್ಲ, ಲೈಟ್ ಮೇಕಪ್ ಇಷ್ಟ, ನಮಗೆ ಮೇಕಪ್ ಮಾಡಿಕೊಂಡ್ರು ಮೇಕಪ್ ಮಾಡ್ಕೊಳ್ಳಿ ಅಂದರೆ ಜಸ್ಟ್ ಗ್ಲೋ ಇರಬೇಕು ಅಂತ ಅನ್ನೋದಾದರೆ ಇದನ್ನು ಯೂಸ್ ಮಾಡ್ಬೋದು. ಇದು ಸಖತ್ತಾಗಿದೆ, ಬಟ್ ಆದರೆ ನನ್ನ ಫೇಸಲ್ಲಿ ಪಿಂಪಲ್ಲು ಇದೆಲ್ಲ ಮಾರ್ಕ್ ಇರೋದ್ರಿಂದ ಇದು ನನಗೆ ಅಷ್ಟು ಸೂಟ್ ಆಗಲ್ಲ. ಸಖತ್ತಾಗಿದೆ ಇದು ಮಾತ್ರ. 1000 ರೂಪೀಸ್ ಪ್ರೈಸ್ ಆಗುತ್ತೆ. ಇದು ಜಸ್ಟ್ 350-400ಗೆಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ. ರೆಗ್ಯುಲರ್ ಆಗಿ ಮೇಕಪ್ ಮಾಡ್ಕೊಳ್ಳೋಕ್ಕೆ ನಾನು ಇದೇ ಫೌಂಡೇಶನ್ನ ಯೂಸ್ ಮಾಡೋದು. ಇನ್ನೊಂದಿರೋದು ಸ್ವಲ್ಪ ಕಾಸ್ಟ್ಲಿ ಇದೆ, ಸೊ ಇದಾದರೆ ವರ್ತ್ ಅನ್ಸುತ್ತೆ ಅಂದ್ಬಿಟ್ಟು ನಾನು ಇದನ್ನ ಯೂಸ್ ಮಾಡ್ತೀನಿ. ಬೇಕಿದ್ರೆ ನಾನು ಇದನ್ನ ಮೆನ್ಷನ್ ಮಾಡ್ತೀನಿ, ಬೇಕಿದ್ರೆ ತಗೊಳ್ಳೋಂಗಿದ್ರೆ ತಗೋಬೋದು. ಕಲರ್ ನಿಮ್ಮ ಸ್ಕಿನ್ನಿಗೆ ಕಲರ್ ಯಾವ್ದು ಬೇಕು ನೋಡಿಕೊಂಡು ತಗೋಬೇಕಾಗತ್ತೆ. ಕಲರ್ಸ್ ಕ್ವೀನ್ ಪ್ರೊಫೆಷನಲ್ ಅಂದ್ಬಿಟ್ಟಿದ್ರದ್ದು ನೇಮು. ಅಲ್ಟ್ರಾ ಡೆಫಿನಿಷನ್ ಲಿಕ್ವಿಡ್ ಫೌಂಡೇಶನ್. ಫಸ್ಟಿಗೆ ನಾನು ಸುಮಾರು ಎಷ್ಟು ಫೌಂಡೇಶನ್ ಎಲ್ಲ ತಗೊಂಡು ಇಷ್ಟ ಆಗದೆ ಮೇಕಪ್ಪೇ ಬೇಡ ಅಂತ ಅನ್ಕೊಂಡಾಗ ಸಿಕ್ಕಿದ ಪ್ರಾಡಕ್ಟ್ ಇದು. ಇದು ನನಗೆ ಚೆನ್ನಾಗಿ ಸೆಟ್ ಆಗುತ್ತೆ. ನನಗೆ ಎಲ್ಲ ತುಂಬ ಜನಕ್ಕೆ ಎಲ್ರಿಗೂ ಸೆಟ್ ಆಗುತ್ತೆ. ಇದು ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ ಮತ್ತು 24 ಅಂದರೆ ಲಾಂಗ್ ಲಾಸ್ಟಿಂಗ್, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬರುತ್ತೆ. ತುಂಬ ಚೆನ್ನಾಗಿದೆ ಇದು ಅಂತಲೇ ಹೇಳ್ಬೋದು. ಮತ್ತು ಇದ್ರ ಪ್ರೈಸ್ ಬಂದು 1400, ಬಟ್ ವರ್ತ್ ಬೈಯಿಂಗ್ ಅಂತಲೇ ಹೇಳ್ಬೋದು. ಇದ್ರ ನೇಮ್ ಬಂದು ಡೈಲಿ ಲೈಫ್ ಫಾರ್ ಎವರ್ 52 ಪ್ರೊಫೆಷನಲ್ ಪ್ರೋ ಆರ್ಟಿಸ್ಟ್ ಇದ್ರ ನೇಮ್. ಎಸ್, ಫೌಂಡೇಶನ್ನ ಅಪ್ಲೈ ಮಾಡೋದಕ್ಕೆ ನಾನು ಹ್ಯಾಂಡ್ಸಲ್ಲಿ ಅಪ್ಲೈ ಮಾಡಲ್ಲ, ಯಾಕಂದರೆ ಹ್ಯಾಂಡ್ಸಲ್ಲಿ ಅಪ್ಲೈ ಮಾಡಬಾರ್ದು, ಬ್ಯೂಟಿ ಬ್ಲೆಂಡರಿಂದನೇ ಅಪ್ಲೈ ಮಾಡಬೇಕು. ನಾನು ಇದು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡ್ತೀನಿ. ಇದು ಪ್ರಾಡಕ್ಟ್ ಜಾಸ್ತಿ ಬೇಕಾಗಲ್ಲ, ಒಂದು ಸ್ವಲ್ಪ ತಗೊಂಡ್ರೆ ಸಾಕು, ಫುಲ್ ಕವರೇಜ್ ಕೊಡುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಡೈರೆಕ್ಟು ಫೌಂಡೇಶನ್ನ ಫೇಸಿಗೆ ಹಾಕೋಬಾರ್ದು. ಈ ಥರ ಹ್ಯಾಂಡ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡರ್ ಇದು ಮಾಡಿಕೊಂಡು ಆಮೇಲೆ ಈ ಥರ ಟ್ಯಾಪ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಕಾಂಟೋರ್ನ ಯೂಸ್ ಮಾಡ್ತೀನಿ. ಇದು ಬಂದು ಸ್ವಿಸ್ ಬ್ಯೂಟಿ ಅಲ್ಲ, ಇದು ನೈಕಾದು. ಚೆನ್ನಾಗಿದೆ ಕಾಂಟೋರು. ಈ ಥರ ಜಸ್ಟ್ ಲೈಟಾಗಿ ಹಚ್ಕೊಂಡ್ರೆ ಸಾಕು. ಮೆಬ್ಲಿನ್ ಅವ್ರದ್ದು ಫಿಟ್ ಮಿ ಪೌಡರ್ನ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ ಇದು. ಈ ಥರ ಬ್ರಷ್ನ ಯೂಸ್ ಮಾಡ್ತೀನಿ. ಇದು ಬ್ರ್ಯಾಂಡ್ ಬಂದು ಸ್ವಿಸ್ ಬ್ಯೂಟಿಯಿಂದ ತಗೊಂಡಿದ್ದು. ಇದರಲ್ಲಿ ಬ್ಲಷು, ಹೈಲೈಟರು, ಕಾಂಟೋರು 3 ಬರುತ್ತೆ. ಈ ಥರ ಸ್ಟಿಕ್ ತಗೊಂಡಿಲ್ಲ ಅಂದ್ರೂ ನಡೆಯುತ್ತೆ. ಇದು ಒಂದು ಇದ್ರೆ ಸಾಕು. ಬ್ಲಷ್ಗೂ ಯೂಸ್ ಮಾಡ್ಬೋದು, ಹೈಲೈಟರ್ಗೆ ಯೂಸ್ ಮಾಡ್ಬೋದು, ಕಾಂಟೋರ್ಗೂ ಯೂಸ್ ಮಾಡ್ಬೋದು. ಸೊ ಇದು ಚೆನ್ನಾಗಿದೆ. ಇದು ಸ್ವಿಸ್ ಬ್ಯೂಟಿಯಿಂದ ತಗೊಂಡಿದ್ದು. ಐ ಶ್ಯಾಡೋ ಪ್ಯಾಲೆಟು, ಇದು ನೈಕಾ ಬ್ರ್ಯಾಂಡಿಂದ ತಗೊಂಡಿದ್ದು. ತುಂಬ ಚಿಕ್ಕದಿದೆ, ಸೊ ಸದ್ಯಕ್ಕೆ ಇದೊಂದೇ ಇರೋದು ಇವಾಗ. ಇದನ್ನ ಹಚ್ಕೊಳ್ಳೋದಕ್ಕೆ ಈ ಥರ ಒಂದು
ಪ್ಲೇನ್ ಕಲರ್ನ ತಗೊಂಡು ಈ ಥರ ಹಚ್ಕೊಂಡು ಮತ್ತು ಹೈಲೈಟರ್ನ ತಗೊಂಡು ಜಸ್ಟ್ ಹಿಂಗೆ ಟ್ಯಾಪ್ ಮಾಡ್ಕೊತೀನಿ ಅಷ್ಟೇ. ಬ್ಲಷ್ ಆಯಿತು, ಐ ಶ್ಯಾಡೋ ಆಯಿತು, ನೆಕ್ಸ್ಟ್ ಬಂದು ಐಬ್ರೋ. ಸಿಯಿಂದ ಐಬ್ರೋ ಫಿಲ್ಲಿಂಗು. ನನಗೆ ಐಬ್ರೋ ಫಿಲ್ಲಿಂಗು ತುಂಬ ಇಷ್ಟ, ಯಾಕಂದರೆ ನನಗೆ ಇದೆಲ್ಲ ಸ್ವಲ್ಪ ಫಿಲ್ಲಿಂಗ್ ಇಲ್ಲ ಮತ್ತು ಇಲ್ಲೆಲ್ಲ ಮಾರ್ಕ್ ಇರೋದ್ರಿಂದ ನಾನು ಮೇಕಪ್ ಮಾಡ್ಕೊಂಡಿಲ್ಲ ಅಂತಂದರೂ ಐಬ್ರೋ ಫಿಲ್ಲಿಂಗ್ನ ಮಾಡ್ಕೊತೀನಿ. ಐಬ್ರೋ ಫಿಲ್ಲಿಂಗಿಗೆ ಈ ಥರ ಒಂದು ಬ್ರಷ್ ಯೂಸ್ ಮಾಡ್ತೀನಿ. ಇದು ಆಲ್ಮೋಸ್ಟ್ ಎಲ್ಲ ನಾನು ನಾಯ್ಕಾ ಆ್ಯಪಿಂದ ತಗೊಂಡಿದ್ದು, ಬೇರೆ ಬೇರೆ ಬ್ರ್ಯಾಂಡ್ದು. PAC ಚೆನ್ನಾಗಿದೆ. ಇದು ಅಬೋ 1200-300 ಏನೋ 1300ವರೆಗೂ ಆಗುತ್ತೆ. ಎಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನೋಡ್ಕೊಂಡು ಫಿಲ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಮತ್ತೆ ಶೇಪ್ ಚೆನ್ನಾಗಿ ಕೊಟ್ಕೋಬಹುದು. ಲಿಪ್ ಲೈನರ್ನ ಯೂಸ್ ಮಾಡ್ತೀನಿ. ಮೊದಲನ್ನೇ ಯೂಸ್ ಮಾಡ್ತಿರ್ಲಿಲ್ಲ, ಬಟ್ ಇವಾಗ ಒಂದ್ಸಲಿ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ನೀವು ಅಡಿಕ್ಟ್ ಆಗಿಬಿಡ್ತೀರಾ. ಲಿಪ್ ಲೈನರು, ಲಿಪ್ಸ್ಟಿಕ್ ಹಚ್ಚಿಲ್ಲ ಅಂದ್ರೂ ವ್ಯಾಸ್ಲಿನ್ ಹಚ್ಬಿಟ್ಟು ಲಿಪ್ ಲೈನರ್ನ ಯೂಸ್ ಮಾಡ್ತೀನಿ ನಾನು. ಸೊ ಅವಾಗ ಲಿಪ್ಸ್ಟಿಕ್ ಲೈಟಾಗಿ ಲಿಪ್ಸ್ಟಿಕ್ ಹಾಕೊಂಡಿರೋ ಥರ ಕಾಣಿಸುತ್ತೆ, ಮತ್ತು ಇದು ಹೈಲೈಟಾಗಿ ಕಾಣಿಸುತ್ತೆ. ಸೊ ಚೆನ್ನಾಗಿರುತ್ತೆ ಅವಾಗ. PAC ಬ್ರ್ಯಾಂಡ್ ಇದು ಚೆನ್ನಾಗಿದೆ. ಇದು ಯಾವಾಗಲೂ ಯೂಸ್ ಮಾಡೋದು ಇದೊಂದು ಯೂಸ್ ಮಾಡ್ತೀನಿ, ಮತ್ತು ಈ ರೆಡ್ ಯೂಸ್ ಮಾಡ್ತೀನಿ ಅಷ್ಟೇ. ಲಿಪ್ಸ್ಟಿಕ್ ಪ್ಯಾಲೆಟು ಇದು ಕೂಡ ಸ್ವಿಸ್ ಬ್ಯೂಟಿಯಿಂದ ತೊಗೊಂಡಿದ್ದು. ಜಸ್ಟ್ ಒಂದು 300 ಏನೋ ಅಷ್ಟೇ. ನಾನು ರೆಗ್ಯುಲರ್ ಆಗಿ ಲಿಪ್ಸ್ಟಿಕ್ ಯೂಸ್ ಮಾಡೋದ್ರಿಂದ ಇದು ಸ್ವಲ್ಪ ಜಾಸ್ತಿ, ಅಂದರೆ ಹಾಳಾಗಿಬಿಟ್ಟಿದೆ, ಎಲ್ಲ ಒಡೆದೋಗ್ಬಿಟ್ಟಿದೆ, ಹೊಸದು ತಗೋಬೇಕು. ಸೊ ಅಲ್ಲಿವರೆಗೂ ಇದನ್ನೇ ಯೂಸ್ ಮಾಡೋಣ ಅಂತ. ಇದು ಒಂದು ಲಿಪ್ ಗ್ಲಾಸ್ನ ನಾನು ಹೊರಗಡೆ ಹೋದಾಗ ಕ್ಯಾರಿ ಮಾಡ್ತೀನಿ. ಇದು ನೇಮ್ ಬಂದು ಡಾಟ್ ಆ್ಯಂಡ್ ಕೀ. ಚೆನ್ನಾಗಿದೆ. ಇನ್ನೊಂದು ತೋರ್ಸೋದು ಮರ್ತೋಗ್ಬಿಟ್ಟಿದೆ, ಕನ್ಸಿಲರ್ನ ಯೂಸ್ ಮಾಡ್ತೀನಿ ನಾನು. ಲಾಂಗ್ ಲಾಸ್ಟಿಂಗ್ ಮೇಕಪ್ ಇರಬೇಕು ಅಂತಂದರೆ, ಐ ಮೇಕಪ್ ಮಾಡಂಗಿದ್ರೆ, ಐ ಮೇಕಪ್ ಹೈಲೈಟಾಗಿ ಕಾಣಿಸ್ಬೇಕು ಅಂತ ಇದ್ದರೆ ಕನ್ಸಿಲರ್ನ ಯೂಸ್ ಮಾಡಬೇಕು. ಕನ್ಸಿಲರ್ನ ಯೂಸ್ ಮಾಡಿ ಐ ಮೇಕಪ್ ಮಾಡಿದ್ರೆ ತುಂಬ ಚೆನ್ನಾಗಿ ಬ್ರೈಟಾಗಿ ಕಾಣಿಸುತ್ತೆ. ಮತ್ತು ಎಲ್ಲಿ ಮಾರ್ಕ್ ಇರುತ್ತೆ, ಪಿಂಪಲ್ ಇರುತ್ತೆ, ಅಲ್ಲೆಲ್ಲ ಯೂಸ್ ಮಾಡ್ಬೋದು. ಇದು ಪ್ರೈಮರ್ ಆದಮೇಲೆ ಫೌಂಡೇಶನ್ಗೂ ಮುಂಚೆ ಯೂಸ್ ಮಾಡ್ತೀನಿ. ಐಲೈನರು, ಮಸ್ಕರಾ, ಕಾಜಲ್, ಇದು 3 ಬ್ರ್ಯಾಂಡ್ ಬಂದು ಮೆಬ್ಲಿನಿಂದನೇ ತೊಗೊಂಡಿದ್ನು. ಕಾಜಲ್ ಯೂಸ್ ಮಾಡಿದ್ರೆ ನನ್ನ ಐಸ್ ಫುಲ್ಲು ರೆಡ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಕಾಜಲ್ ಯೂಸ್ ಮಾಡಲ್ಲ. ಮತ್ತು ಮೇಕಪ್ ಫಿಕ್ಸರು, ಸ್ವಿಸ್ ಬ್ಯೂಟಿ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತೀನಿ. ಎಲ್ಲರೂ ಹೋದರೆ, ಓಡಾಡೋಕ್ಕೆಲ್ಲರೂ ಹೋದರೆ ಫೋಟೋಸ್ ಎಲ್ಲ ಚೆನ್ನಾಗಿ ಬರಬೇಕು, ಮೇಕಪ್ ಹಾಳಾಗಬಾರ್ದು ಅಂತಿದ್ದಾಗ ಮಾತ್ರ ನಾನು ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತೀನಿ. ಮನೇಲಿದ್ದಾಗೆಲ್ಲ, ನಾನು ಮನೆಯಲ್ಲಿ ಮೇಕಪ್ ಮಾಡ್ಕೊಂಡಾಗ ವೀಡಿಯೋಸಿಗೆಲ್ಲ ನಾನು ಮೇಕಪ್ ಫಿಕ್ಸರ್ನ ಯೂಸ್ ಮಾಡಲ್ಲ. ಸ್ಟ್ರೀಕ್ಸ್ ಹೇರ್ ಸೀರಮ್, ಇದು ತುಂಬ ಜನ ಕೇಳ್ತೀರಾ ಇದನ್ನು, ಯಾವ ಸೀರಮ್ ಯೂಸ್ ಮಾಡೋದು ನೀವು ಅಂದ್ಬಿಟ್ಟು. ಸ್ಟ್ರೀಕ್ ಪ್ರೊಫೆಷನಲ್ ಹೇರ್ ಸೀರಮ್ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಇದು. ಮತ್ತು ಸ್ಯಾನಿಟೈಸರ್ನ ಯೂಸ್ ಮಾಡ್ತೀನಿ ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಮೇಕಪ್ ಆದಮೇಲೆ ಸ್ಯಾನಿಟೈಸರ್ನ ಯೂಸ್ ಮಾಡಿ ಹ್ಯಾಂಡ್ ವಾಶ್. ಈ ಥರ ಹಿಂಗೆ ಕೂದಲೆಲ್ಲ ಇದ್ಬಿಟ್ಟಿರುತ್ತಲ್ಲ, ಅದಕ್ಕೆ ಯೂಸ್ ಮಾಡ್ತಾರೆ. ಇದು ಮೀಶೋಯಿಂದ ತರಿಸ್ಕೊಂಡಿದ್ದು, ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಬಟ್ 4-5 ಸ್ಟಾರ್ ಇತ್ತು ಅಂದ್ಬಿಟ್ಟು ತರಿಸ್ಕೊಂಡೆ. ಬಟ್ ಓಕೆ, ಚೆನ್ನಾಗಿದೆ, ಯೂಸ್ ಮಾಡ್ಬೋದು. ಚಿಕ್ಕ ಪುಟಾಣಿ ಸ್ಟಿಕ್ಕರ್ಸ್ನ ಇಡ್ತೀನಿ. ನನಗೆ ದೊಡ್ಡ ಸ್ಟಿಕ್ಕರ್ಸು, ಬೇರೆ ಕಲರ್ ಸ್ಟಿಕ್ಕರ್ಸು ನನ್ನ ಫೇಸಿಗೇನು ಸೂಟ್ ಆಗಲ್ಲ. ಸೊ ಹಂಗಾಗಿ ಒಂದು ಚಿಕ್ಕದು ಬಿಂದಿ ಇಟ್ಕೊತೀನಿ, ಅದು ಸೀರೆ ಉಟ್ಕೊಂಡಾಗ ಮಾತ್ರ ಬಿಂದಿ ಹಾಕೊತೀನಿ. ಮತ್ತು ನೇಲ್ ಪಾಲಿಶು ತಗೊಂಡು ತುಂಬ ದಿನ ಆಯಿತು, ನಾನು ಜಾಸ್ತಿ ಯೂಸ್ ಮಾಡಲ್ಲ, ಯಾಕಂದರೆ ನಾನು ನೀರಲ್ಲಿ ಜಾಸ್ತಿ ಕೈ ಆಡ್ತಿರ್ತೀನಿ. ಸೊ ಹಾಗಾಗಿ ಅರ್ಧಂಬರ್ಧ ಹೋಗ್ಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಪದೇ ರಿಮೂವ್ ಮಾಡಿ ಹಾಕ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಯೂಸ್ ಮಾಡಲ್ಲ. ಸೊ ಇಷ್ಟ ಅಂದ್ಬಿಟ್ಟು ತೆಗೆದಿಟ್ಕೊತೀನಿ, ಯಾವಾಗಾದರೂ ಒಂದೊಂದ್ಸಲಿ ಹಾಕ್ಕೊತೀನಿ ಅಷ್ಟೇ. ಒಂದು ಪ್ಯಾಕಲ್ಲಿ 3 ಬಂದಿತ್ತು, ಜುಡಿಯೋಗೆ ಹೋದಾಗ ತೊಗೊಂಡಿದ್ದು. ಇದು ಕೂಡ ನೇಲ್ ಪಾಲಿಶ್ ರಿಮೂವರು ಜುಡಿಯೋಗೆ ಹೋದಾಗ ತೊಗೊಂಡಿದ್ದು. ಬ್ರಷ್ ಯೂಸ್ ಮಾಡ್ತೀನಿ ನಾನು. ಇದು ಬ್ಲೆಂಡರು, ಇದು ಪೌಡರ್ ಹಚ್ಕೊಳ್ಳೋದಕ್ಕೆ. ಅದಾದಮೇಲೆ ಇದು ಪೌಡರ್ ಕಾಂಟೋರ್ನ ಹಚ್ಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡ್ತೀನಿ. ಬ್ಲಷ್ ಯೂಸ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀನಿ.
ಈ ಥರ ಮಾಡಿಬಿಟ್ಟು ಡೈರೆಕ್ಟ್ ಫೇಸಿಗೆ ಹಾಕೋಕೆ ಹೋಗಬಾರ್ದು, ಜಾಸ್ತಿ ಓವರ್ ಪ್ರಾಡಕ್ಟ್ ಆಗಿಬಿಡುತ್ತೆ. ಸೊ ಈ ಥರ ಆಚೆಗಡೆ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ತೆಗೆದ್ಬಿಟ್ಟು ಹ್ಯಾಂಡ್ಸಿಗೆ ಈ ಥರ ತೆಗೆದ್ಬಿಟ್ಟು ಅವಾಗ ಚೆನ್ನಾಗಿ ಅನಿಸುತ್ತೆ. ಇದು ಒಂದು ಬ್ರಷು, ಇಲ್ಲಿಗೆ ಏನಾದರೂ ಹೈಲೈಟ್ ಮಾಡೋದಿದ್ರೆ ಯೂಸ್ ಮಾಡಿ, ಮತ್ತು ಇಲ್ಲಿ ಇಲ್ಲಿ ಮಾಡೋದ್ರಿಂದ ಯೂಸ್ ಮಾಡೋದು. ಮತ್ತು ಇದು ಬಂದು ಐಬ್ರೋ ಫಿಲ್ಲಿಂಗಿಗೆ. ಇದು ಬಂದು ಕನ್ಸೀಲರ್ನ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಐ ಶ್ಯಾಡೋ ಅಪ್ಲೈ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಸೊ ನನಗೆ ಬ್ಲೂ ಕಲರ್ ಐಲೈನರ್ ಯೂಸ್ ಮಾಡ್ತಿದ್ದೆ, ಇವಾಗಂತೂ ಬಿಟ್ಬಿಟ್ಟಿದ್ದೀನಿ. ಇವಾಗೆಲ್ಲ ಟೈಪ್ ಅಂತ. ಇದು ಹೇರ್ ಸೆಟ್ಟಿಂಗ್ ಸ್ಪ್ರೇ ಅಂತ ಹೇಳ್ಬಿಟ್ಟಿದ್ದು ಒಂದು 6 months ಆಯ್ತಾ ಬಂತು. ಯೂಸ್ ಮಾಡೋಣ ಅಂತ ತರಿಸ್ಕೊಂಡೆ, ಬಟ್ ಇದನ್ನೆಲ್ಲ ಹಾಕ್ಕೊಂಡು ರಿಮೂವ್ ಮಾಡಿ ಇಟ್ಕೊಳ್ಳುವಷ್ಟು ಪೇಷನ್ಸ್ ಇವಾಗ ನನಗೆ ಇಲ್ಲ. ಸೊ ಹಂಗಾಗಿ ಯೂಸ್ ಮಾಡ್ತಾ ಇಲ್ಲ, ಹಂಗೆ ಇಟ್ಟಿದ್ದೀನಿ. ಅಂದರೆ ಹೇರ್ ರಿಮೂವ್ ಮಾಡೋಕ್ಕೆ ಮೊದಲು ನಾನು ಫೇಸಲ್ಲಿರೋ ಹೇರು ರಿಮೂವ್ ಮಾಡ್ತಿದ್ದೆ, ಬಟ್ ಇವಾಗ ನಾನು ರಿಮೂವ್ ಮಾಡಲ್ಲ. ಜಸ್ಟು ಐಬ್ರೋ ಮಾಡಿಸ್ತೀನಿ. ಐಬ್ರೋ ಮಾಡಿಸ್ಬೇಕಾದ್ರೇ ಅಪ್ಪರ್ ಲಿಪ್ ಮಾಡಿಸ್ಬಿಡ್ತೀನಿ. ಸೊ ಇದರಿಂದ ನಾನು ಹೇರ್ ರಿಮೂವ್ ಮಾಡ್ತಾ ಇಲ್ಲ ಇವಾಗ. ಮತ್ತು ನಾನು ಯೂಸ್ ಮಾಡೋ ಪರ್ಫ್ಯೂಮ್ ಇದು ಅದು ಚೆನ್ನಾಗಿದೆ. ನಾನು ತುಂಬ ವರ್ಷದಿಂದ ಇದೊಂದೇ ಯೂಸ್ ಮಾಡೋದು, ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ಎಲ್ಲಾದರೂ ಹೊರಗಡೆ ಹೋದಾಗ ನೆನಪಾದರೆ ಹಾಕೊತೀನಿ ಅಲ್ಲ. ಇದು ನನಗೆ ನಮ್ಮ ಆಂಟಿ ಯಾರೋ ಒಬ್ಬರು ನನಗೆ ಗಿಫ್ಟ್ ಕೊಟ್ಟಿದ್ದು, ಚೆನ್ನಾಗಿದೆ ಅವರು ಇದು. ಮತ್ತು ಇವಾಗ ನಾನು ಮೇಕಪ್ನ ರಿಮೂವ್ ಮಾಡ್ತೀನಿ. ಟೈಮ್ ಇವಾಗ 11 ಗಂಟೆ ಆಗಿದೆ. ಹಾಗೆ ಮಲಗ್ತೀನಿ, ಏನು ಕ್ರೀಮ್ ಅಪ್ಲೈ ಮಾಡಲ್ಲ. ಯಾಕಂದರೆ ಕ್ರೀಮ್ ಎಲ್ಲ ಅಪ್ಲೈ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡಿಕೊಂಡು ಮಲ್ಕೊಂಡ್ರೆ ನನಗೆ ನಿದ್ದೆ ಬರಲ್ಲ. ಸೊ ಹಂಗೆ ಎಲ್ಲ ರಿಮೂವ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿ ಮಲ್ಕೊತೀನಿ. ಸದ್ಯಕ್ಕೆ ಇವಾಗ ನನ್ನ ಹತ್ರ ಇರೋ ಪ್ರಾಡಕ್ಟ್ಸ್ಗಳೆಲ್ಲ ಆಲ್ಮೋಸ್ಟ್ ಚೆನ್ನಾಗಿರೋ ಪ್ರಾಡಕ್ಟ್ಸ್ಗಳೇ ನಾನು ಯೂಸ್ ಮಾಡ್ತಾ ಇರೋದು. ಅದರಲ್ಲಿ ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗೋ ಅಂಥ ಕ್ರೀಮ್ಗಳಾಗಿರ್ಬೋದು, ಇಲ್ಲ ಬೇರೆ ಇನ್ನೇನಾದರೂ ಆಗಿರ್ಬೋದು, ಅದ್ರದ್ದು ನೇಮ್ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಇಷ್ಟ ಆದರೆ ನಾಯ್ಕದಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ.